ಆಶೀರ್ವದಿತ ಪಸ್ಕ ಹಬ್ಬದ ಪವಿತ್ರ ಸಭಾಕೂಟ ಬಂದಿದೆ. ನಾವು ಕುತೂಹಲದಿಂದ ಕಾಯುತ್ತಿದ್ದ ಪಸ್ಕ ಹಬ್ಬದ ಈ ಅಮೂಲ್ಯವಾದ ದಿನವು ಅಂತಿಮವಾಗಿ ಬಂದಿದೆ. ಇಂದು ಲೋಕದಾದ್ಯಂತ ಈ ಪಸ್ಕ ಹಬ್ಬವನ್ನು ಇಂದು ಒಟ್ಟಿಗೆ ಆಚರಿಸಲು ನಾವೆಲ್ಲರೂ ಒಟ್ಟುಗೂಡಿದ್ದೇವೆ. ಪಸ್ಕ ಹಬ್ಬದ ಈ ಅಮೂಲ್ಯವಾದ ಮತ್ತು ಆಶೀರ್ವದಿತ ದಿನದಂದು ನಮ್ಮ ಚಿಯೋನಿನ ಎಲ್ಲ ಸಹೋದರ ಸಹೋದರಿಯರು ನಿತ್ಯ ಜೀವದ ಆಶೀರ್ವಾದವನ್ನು ಹಾಗೂ ಪಾಪಕ್ಷಮೆಯನ್ನು ಸ್ವೀಕರಿಸುವಂತೆ ಪ್ರಾರ್ಥಿಸುತ್ತೇನೆ. ಹಾಗಾಗಿ ಇದರ ಮೂಲಕ ಅವರು ಪರಲೋಕದ ಮಕ್ಕಳಂತೆ ಅಂಗೀಕರಿಸಲ್ಪಟ್ಟು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಮುದ್ರಿಸಲ್ಪಡುವರು. ಇಂದು ಪಸ್ಕ ಹಬ್ಬ ಮತ್ತು ದೇವರ ಆಶೀರ್ವಾದ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಪಸ್ಕದಲ್ಲಿ ಅಡಗಿರುವ ಸತ್ಯವೇದದ ಬೋಧನೆಗಳನ್ನು ಕಲಿಯಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. ಎಲ್ಲ ಮಾನವ ಕುಲವು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ನಂಬಿಕೆಯನ್ನು ಸರಿಯಾಗಿ ಕಾಪಾಡಿಕೊಂಡಿದ್ದಾರೋ ಇಲ್ಲವೋ ಎಂಬುದನ್ನು ನಿರ್ಧರಿಸಲು ಅವರು ಅಂತಿಮ ಪರಿಶೀಲನೆಗೆ ಒಳಗಾಗುವ ಸಮಯವಿರುತ್ತದೆ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಆ ಸಮಯವನ್ನು ಸತ್ಯವೇದವು ನ್ಯಾಯ ತೀರ್ಪಿನ ಸಮಯ ಎಂದು ಕರೆಯುತ್ತದೆ. ಪ್ರತಿ ವ್ಯಕ್ತಿಯು ಪಶ್ಚಾತ್ತಾಪಪಟ್ಟಿದ್ದಾನೋ ಇಲ್ಲವೋ ಮತ್ತು ಪರಲೋಕ ರಾಜ್ಯಕ್ಕೆ ಅರ್ಹವಾದ ಸರಿಯಾದ ನಂಬಿಕೆಯನ್ನು ಹೊಂದಿದ್ದಾನೋ ಎಂಬುದನ್ನು ನಿರ್ಧರಿಸುವ ಪರಿಶೀಲನೆಯ ಸಮಯ ಖಂಡಿತ ಬರುತ್ತದೆ. ಈ ನ್ಯಾಯ ತೀರ್ಪಿನ ದಿನವನ್ನು ಸಂಧಿಸುವವರಿಗೆ ನಾವು ಇಂದು ಆಚರಿಸುತ್ತಿರುವ ಪಸ್ಕವು ದೇವರ ಅತಿ ಮುಖ್ಯ ವಾಗ್ದಾನವನ್ನು ಒಳಗೊಂಡಿರುವ ಸತ್ಯವಾಗಿದೆ. ಈ ಮುಖ್ಯ ಬೋಧನೆಯನ್ನು ಸತ್ಯವೇದದಿಂದ ದೃಢಪಡಿಸಿಕೊಳ್ಳೋಣ. ಪ್ರಕಟಣೆ ಪುಸ್ತಕ ಅಧ್ಯಾಯ 14 ವಚನ 7 ನೋಡೋಣ. ಪ್ರಕಟಣೆ ಅಧ್ಯಾಯ 14 ವಚನ 7 ಹೀಗೆ ಬರೆಯಲಾಗಿದೆ: ಅವನು, ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ. ದೇವರು ಎಲ್ಲ ಮಾನವ ಕುಲಕ್ಕೆ ನ್ಯಾಯ ತೀರ್ಪಿನ ದಿನ ಎಂಬ ದಿನವನ್ನು ನೇಮಿಸಿದ್ದಾರೆ. ಈ ದಿನದಂದು ಅವರು ಪಶ್ಚಾತ್ತಾಪಪಟ್ಟು ತಮ್ಮ ನಂಬಿಕೆಯನ್ನು ಸರಿಯಾಗಿ ಕಾಪಾಡಿಕೊಂಡಿದ್ದಾರೋ ಇಲ್ಲವೋ ಎಂದು ಅಂತಿಮ ನಿರ್ಧಾರ ಮಾಡಲು ಅವರು ತಮ್ಮ ಜೀವನವನ್ನು ಹೇಗೆ ನಡೆಸಿದ್ದಾರೆಂದು ದೇವರು ಪರಿಶೀಲಿಸುತ್ತಾರೆ. ನ್ಯಾಯ ತೀರ್ಪಿನ ದಿನ ಬಂದಾಗ ವಿಭಿನ್ನ ರೀತಿಯ ಜನರು ಇರುತ್ತಾರೆ. ಆ ದಿನವನ್ನು ಸಂತೋಷದಿಂದ ಸ್ವಾಗತಿಸುವವರು, ಆ ದಿನವನ್ನು ಭಯ ಮತ್ತು ನಡುಕದಿಂದ ಎದುರಿಸುವವರು ಮತ್ತು ಆ ದಿನವನ್ನು ಎಲ್ಲಾ ರೀತಿಯಲ್ಲಿಯೂ ತಪ್ಪಿಸಲು ನಿಜವಾಗಿಯೂ ಬಯಸುವವರು. ಎಷ್ಟಾದರೂ ಚಿಯೋನಿನ ಎಲ್ಲ ಮಕ್ಕಳಿಗೆ ನ್ಯಾಯ ತೀರ್ಪಿನ ಗಳಿಗೆಯು ರಕ್ಷಣೆ ಮತ್ತು ಬಿಡುಗಡೆಯ ಗಳಿಗೆಯಾಗಿರುತ್ತದೆ. ಅದು ನಿತ್ಯ ಪರಲೋಕ ರಾಜ್ಯವು ಅಂತಿಮವಾಗಿ ತೆರೆಯಲಾಗುವ ಗಳಿಗೆಯಾಗಿದೆ. ನಾವು ಯಾವಾಗಲೂ ಈ ದಿನವನ್ನು ನೆನಪಿಟ್ಟುಕೊಂಡು ಅದಕ್ಕಾಗಿ ಸಿದ್ಧರಾಗಬೇಕು, ಏಕೆಂದರೆ ಆ ದಿನವು ಖಂಡಿತ ಬರುತ್ತದೆ ಎಂದು ದೇವರು ನಮಗೆ ಕಲಿಸಿದ್ದಾರೆ. ನಾವು ಪ್ರತಿದಿನ ನಮ್ಮ ಜೀವನವನ್ನು ಈ ರೀತಿ ನಡೆಸಿದರೆ ನಾವು ದೇವರ ಕಣ್ಣಿನಲ್ಲಿ ಇನ್ನೂ ಸುಂದರ, ಅನುಗ್ರಹ ಭರಿತ, ಪವಿತ್ರ ಮತ್ತು ಭಕ್ತಿಯುಳ್ಳ ಜೀವನವನ್ನು ಜೀವಿಸಬಹುದಲ್ಲವೇ? ಹಾಗಾದರೆ ನ್ಯಾಯ ತೀರ್ಪಿಗೆ ಒಳಗಾಗಿ ದಂಡಿಸಲ್ಪಡುವವರು ಯಾರು? ಹಾಗೂ ಆ ದಿನ ಬಂದಾಗ ದೇವರಿಂದ ರಕ್ಷಿಸಲ್ಪಡುವವರು ಯಾರು? 2 ಥೆಸಲೋನಿಕದವರಿಗೆ ಅಧ್ಯಾಯ 1 ನೋಡೋಣ. 2 ಥೆಸಲೋನಿಕದವರಿಗೆ ಅಧ್ಯಾಯ 1 ವಚನ 7 ಹೀಗೆ ಹೇಳುತ್ತದೆ: ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನರಿಯದವರಿಗೂ ಮೊದಲು ದೇವರನ್ನರಿಯದವರಿಗೆ ಪ್ರತಿಕಾರವನ್ನು ಸಲ್ಲಿಸುವರು, ಹಾಗೂ ಬೇರೆ ಯಾರಿಗೆ? ತನ್ನ ಸುವಾರ್ತೆಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು ಅಂದರೆ ನ್ಯಾಯ ತೀರಿಸುವರು ಎಂದಾಗಿದೆ. ವಚನ 9 ಹೀಗೆ ಬರೆಯಲಾಗಿದೆ: ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ನಾವು ಈ 2 ಗುಂಪುಗಳಿಗೂ ಸೇರಬಾರದು. ಹಾಗಾದರೆ ನಾವು ನಮ್ಮ ಪಾಪಗಳಿಂದ ಸಂಪೂರ್ಣವಾಗಿ ಪಶ್ಚಾತ್ತಾಪಪಟ್ಟು ರಕ್ಷಣೆಯನ್ನು ಸ್ವೀಕರಿಸಿ ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ನಿತ್ಯ ಜೀವ ಮತ್ತು ಆಶೀರ್ವಾದಗಳನ್ನು ಆನಂದಿಸಬಹುದು ಅಲ್ಲವೇ? ಇಲ್ಲಿ ವಚನ 8 ಬರೆದಿರುವಂತೆ, ಕರ್ತನಾದ ಯೇಸುವಿನ ಸುವಾರ್ತೆಗೆ ಒಳಪಡದವರು ಮತ್ತು ದೇವರನ್ನರಿಯದವರು ಕೊನೆಯಲ್ಲಿ ಒಂದೇ ದಂಡನೆಯನ್ನು ಸ್ವೀಕರಿಸುವರು. ಈ ವಿಷಯವನ್ನು ಅಪೊಸ್ತಲ ಯೋಹಾನನ ಪ್ರಕಟಣೆಯಲ್ಲಿ ಅಲ್ಲಿ ಅವರು ಯಾತನೆ ಪಡುವರು ಮತ್ತು ಅಂಥವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಅವರು ಸಂಕಟ ಪಡುತ್ತಾ ಯಾತನೆ ಪಡುತ್ತಾರೆ ಎಂದು ಸ್ಪಷ್ಟವಾಗಿ ದೃಢಪಡಿಸಿಕೊಳ್ಳಬಹುದು. ಪ್ರಕಟಣೆ ಅಧ್ಯಾಯ 14 ವಚನ 10 ಓದೋಣ.
ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಇದರ ಅರ್ಥ ಅವರು ನರಕದಲ್ಲಿ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ಅಂಥವರ ಯಾತನೆಯ ಹೊಗೆಯು ಎಲ್ಲಿಯ ತನಕ ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು. ಸದಸ್ಯರೇ, ದೇವರ ನ್ಯಾಯ ತೀರ್ಪಿನ ಗಳಿಗೆಯೂ ಬಂದಿದೆ ಎಂದು ಸತ್ಯವೇದದಲ್ಲಿ ಬರೆಯಲಾಗಿದೆ. ಆ ದಿನ ಬಂದಾಗ ನೀವೆಲ್ಲರೂ ಎಲ್ಲಿಗೆ ಹೋಗಲು ಬಯಸುತ್ತೀರಿ? ಒಂದು ದಾರಿಯು ಪರಲೋಕಕ್ಕೆ, ಮತ್ತೊಂದು ನರಕಕ್ಕೆ ಹೋಗುವ ಅಡ್ಡ ದಾರಿಯಲ್ಲಿ ನೀವು ನಿಂತಿದ್ದರೆ ನೀವು ಯಾವ ದಾರಿಯನ್ನು ಆರಿಸಿಕೊಳ್ಳುವಿರಿ? ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಬೇಕು. ಪರಲೋಕ ರಾಜ್ಯಕ್ಕೆ ಹೋಗುವ ದಾರಿಯು ನೀವು ಅಥವಾ ನಾನು ಬಯಸುವ ವಿಷಯ ಮಾತ್ರವಲ್ಲ, ಆದರೆ ಅದು ಒಬ್ಬರನ್ನು ಬಿಡದೆ ಎಲ್ಲರೂ ಬರಬೇಕೆಂದು ದೇವರು ಬಯಸುವ ವಿಷಯವಾಗಿದೆ. ದೇವರು ಈ ದಾರಿಯನ್ನು ಮಾಡಿ ನಮ್ಮನ್ನು ಮುನ್ನಡೆಸುತ್ತಾರೆ. ಹಾಗಾಗಿ ನಾವು ಈ ಭೂಮಿಯಲ್ಲಿ ಜೀವಿಸುವಾಗ ರಕ್ಷಿಸಲ್ಪಟ್ಟು ಪಾಪ ಕ್ಷಮೆಯನ್ನು ಸ್ವೀಕರಿಸಿ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು. ವಾಸ್ತವದಲ್ಲಿ ನಾವು ಇಂದು ಆಚರಿಸುತ್ತಿರುವ ಪಸ್ಕ ಹಬ್ಬವು ದೇವರು ನಮ್ಮನ್ನು ಮುನ್ನಡೆಸುತ್ತಿರುವ ಮಾರ್ಗವಾಗಿದೆ. ವಿಮೋಚನಾ ಕಾಂಡ ಅಧ್ಯಾಯ 12ರಲ್ಲಿ ದೇವರು ನಮಗಾಗಿ ತೆರೆದ ರಕ್ಷಣೆಯ ಮಾರ್ಗವನ್ನು ನೋಡೋಣ. 400 ವರ್ಷಗಳಿಂದ ಇಸ್ರಾಯೇಲರು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದ ಸಮಯದಲ್ಲಿ ತೀವ್ರ ದುಃಖದ ಜೀವನವನ್ನು ನಡೆಸಿದರು. ಇಷ್ಟಾದರೂ ಅವರು ಈ ಪರಿಸ್ಥಿತಿಯಿಂದ ರಕ್ಷಿಸಲ್ಪಡಲು ಯಾವ ಮಾರ್ಗವೂ ಇರಲಿಲ್ಲ. ಆದರೆ ದೇವರು ಪಸ್ಕ ಹಬ್ಬದ ಮೂಲಕ ತಮ್ಮ ಪರಾಕ್ರಮ ಶಕ್ತಿಯನ್ನು ಫರೋಹನಿಗೆ ತೋರಿಸಿದರು. ದೇವರ ಅಂತಹ ಅದ್ಭುತ ಕೆಲಸವನ್ನು ನೋಡಿ ಇನ್ನೂ ಇಸ್ರಾಯೇಲರನ್ನು ದಾಸತ್ವದಲ್ಲಿಡಲು ಸಾಧ್ಯವಿಲ್ಲ ಎಂದು ಘೋಷಿಸಿ ಫರೋಹನು ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದನು. ಇದಕ್ಕೆ ಸಿದ್ಧರಾಗಲು ದೇವರು ಇಸ್ರಾಯೇಲರಿಗೆ ಪಸ್ಕ ಹಬ್ಬವನ್ನು ಆಚರಿಸಲು ಹೇಳಿದರು. ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚದ ಮನೆಗಳು ನಾಶವಾಗುವವು ಎಂದು ಎಚ್ಚರಿಸಿದರು. ದೇವರು ಮುಂಚಿತವಾಗಿಯೇ ಅವರನ್ನು ಎಚ್ಚರಿಸಿದರು. ದೇವರು ಪ್ರವಾದಿ ಮೋಶೆಯ ಮೂಲಕ ಈ ಎಚ್ಚರಿಕೆಯನ್ನು ತಲುಪಿಸಿದಂತೆ ಇಸ್ರಾಯೇಲರು ದೇವರ ವಾಕ್ಯವನ್ನು ಸ್ವೀಕರಿಸಿ ಪಸ್ಕ ಹಬ್ಬವನ್ನು ಪವಿತ್ರವಾಗಿ ಆಚರಿಸಿದರು. ಎಷ್ಟಾದರೂ ಯಾವ ಐಗುಪ್ತದ ಜನರು ಪಸ್ಕ ಹಬ್ಬವನ್ನು ಆಚರಿಸಲಿಲ್ಲ. ಈ ಕಾರಣದಿಂದಲೇ ಐಗುಪ್ತದಲ್ಲಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲ ಎಂದು ಸತ್ಯವೇದದಲ್ಲಿ ಬರೆಯಲಾಗಿದೆ. ಇಂದು ವಿಮೋಚನಾ ಕಾಂಡ ಅಧ್ಯಾಯ 12ಕ್ಕೆ ಹೋಗುತ್ತಾ ದೇವರು ಪಸ್ಕದ ಶಕ್ತಿಯ ಮೂಲಕ ನಡೆಸಿದ ರಕ್ಷಣೆಯ ಕಾರ್ಯವನ್ನು ಪಸ್ಕ ಹಬ್ಬವನ್ನು ಆಚರಿಸಿದ ಮನೆಗಳ ಮೂಲಕ ನೋಡೋಣ. ವಿಮೋಚನಾ ಕಾಂಡ ಅಧ್ಯಾಯ 12 ವಚನ 11. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ಇಲ್ಲಿರುವ ರಕ್ತವು ಯಜ್ಞದ ಕುರಿಯ ರಕ್ತವಲ್ಲವೇ? ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಲು ದೇವರು ಆದೇಶಿಸಿದರು. ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಏನು ಮಾಡುವೆನು? ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ದೇವರು ಐಗುಪ್ತ ದೇಶದ ಮೇಲೆ ಶಿಕ್ಷೆಯನ್ನು ಬರಮಾಡಿದರು. ಆ ದಿನಗಳಲ್ಲಿ ಐಗುಪ್ತವು ಲೋಕದ ಅತ್ಯಂತ ಶ್ರೀಮಂತ ಮತ್ತು ಬಲಶಾಲಿ ದೇಶವಾಗಿತ್ತು. ದೇವರು ಐಗುಪ್ತ ದೇಶದ ಮೇಲೆ ಶಿಕ್ಷೆಯನ್ನು ಬರಮಾಡುವಾಗ ಅವರು ತನ್ನ ಜನರು ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಒಂದು ಗುರುತನ್ನು ಮಾಡಿದರು. ಪಸ್ಕ ಹಬ್ಬದ ಯಜ್ಞದ ಕುರಿಯ ರಕ್ತವನ್ನು ಹೊಂದಿದ ಮನೆಗಳಿಂದ ಅದನ್ನು ಹೊಂದದ ಮನೆಗಳನ್ನು ಬೇರ್ಪಡಿಸಿದರು. ಪಸ್ಕ ಹಬ್ಬದ ಯಜ್ಞದ ರಕ್ತವನ್ನು ಹೊಂದದ ಮನೆಗಳಲ್ಲಿದ್ದ ಎಲ್ಲರೂ ಶಿಕ್ಷಿಸಲ್ಪಟ್ಟು ಮಾರಣಾಂತಿಕ ವಿಪತ್ತನ್ನು ಅನುಭವಿಸಿದರು. 3500 ವರ್ಷಗಳ ಹಿಂದೆ ನಡೆದ ಮೋಶೆಯ ಕಾರ್ಯಗಳಲ್ಲಿ
ಈ ದೃಶ್ಯದ ಮೂಲಕ ದೇವರ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕೆಂದು ದೇವರು ತಿಳಿಸಿದರು. ಇಂದು ವಿಮೋಚನಕಾಂಡ ಅಧ್ಯಾಯ 12ರಲ್ಲಿರುವ ಪಸ್ಕದ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ನಾವು ದೇವರ ನಿಜವಾದ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಬಹುದು. ವಿಮೋಚನೆಯ ಸಮಯದಲ್ಲಿ ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಹೊಂದಿದ ಮನೆಗಳು ದೇವರಿಂದ ರಕ್ಷಿಸಲ್ಪಟ್ಟವು ಹಾಗೂ ಅದನ್ನು ಹೊಂದದ ಮನೆಗಳು ಶಿಕ್ಷಿಸಲ್ಪಟ್ಟವು. ಈ ದೃಶ್ಯವನ್ನು ವಿಮೋಚನಕಾಂಡ ಅಧ್ಯಾಯ 12 ವಚನ 13ರಲ್ಲಿ ನೋಡಬಹುದು. ಸತ್ಯವೇದದಲ್ಲಿ ಒಂದು ಅತಿ ಮುಖ್ಯವಾದ ಬೋಧನೆ ಇದೆ. ಹಳೆಯ ಒಡಂಬಡಿಕೆಯು ಪ್ರವಾದನೆಯೂ ಛಾಯೆಯೂ ಆಗಿದೆ. ಹೊಸ ಒಡಂಬಡಿಕೆಯು ಆ ಪ್ರವಾದನೆಗಳ ನೆರವೇರಿಕೆಯಾಗಿದೆ. ಸತ್ಯವೇದವನ್ನು ಈ ರೀತಿಯಾಗಿ ರೂಪಿಸಲಾಗಿದೆ. ಹಳೆಯ ಒಡಂಬಡಿಕೆಯ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿ ಹೇಗೆ ನೆರವೇರುತ್ತದೆ ಎಂಬುದನ್ನು ಪರಿಶೀಲಿಸಿ ದೇವರ ನ್ಯಾಯ ತೀರ್ಪು ಬಂದಿದೆ ಎಂದು ಹೇಳುವ ದೇವದೂತನ ಧ್ವನಿ ಕೇಳಿ ನಾವು ತೀರ್ಪಿಗೆ ಒಳಗಾಗುತ್ತೇವಾ ಅಥವಾ ದೇವರ ಅನುಗ್ರಹದಿಂದ ರಕ್ಷಿಸಲ್ಪಡುತ್ತೇವಾ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ವಿಮೋಚನಕಾಂಡ ಅಧ್ಯಾಯ 12ರಲ್ಲಿ ದೇವರು ಐಗುಪ್ತವನ್ನು ಶಿಕ್ಷಿಸಿದ ರಾತ್ರಿಯಂದು ಪಸ್ಕ ಹಬ್ಬವನ್ನು ಆಚರಿಸಿದ ಮನೆಗಳು ರಕ್ಷಿಸಲ್ಪಟ್ಟಿತು ಹಾಗೂ ಪಸ್ಕ ಹಬ್ಬವನ್ನು ಆಚರಿಸದ ಮನೆಗಳು ಶಿಕ್ಷಿಸಲ್ಪಟ್ಟವು ಎಂಬುದನ್ನು ದೃಢಪಡಿಸಿಕೊಳ್ಳಬಹುದು. ಯಜ್ಞದ ಕುರಿಯ ರಕ್ತವನ್ನು ಹೊಂದಿದ ಮನೆಗಳಿದ್ದವು ಹಾಗೂ ಅದನ್ನು ಹೊಂದದ ಮನೆಗಳಿದ್ದವು. ಹಾಗಾದರೆ ಯಜ್ಞದ ಕುರಿಯು ಯಾರನ್ನು ಸೂಚಿಸುತ್ತದೆ? ಯೋಹಾನ ಅಧ್ಯಾಯ 1 ವಚನ 29ರಲ್ಲಿ ದೇವರ ವಾಕ್ಯವನ್ನು ನೋಡೋಣ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಹಳೆಯ ಒಡಂಬಡಿಕೆಯಲ್ಲಿ ಅವರು ಶಾರೀರಿಕವಾಗಿ ಕುರಿಯನ್ನು ಕೊಯ್ದು ಆ ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಿ ಪಸ್ಕ ಹಬ್ಬವನ್ನು ಆಚರಿಸಿದರು. ಎಷ್ಟಾದರೂ ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ಪಸ್ಕ ಹಬ್ಬದ ಯಜ್ಞದ ಕುರಿಯೆಂದು 1 ಕೊರಿಂಥದವರಿಗೆ ಅಧ್ಯಾಯ 5 ವಚನ 7 ನೋಡೋಣ. ಅಧ್ಯಾಯ 5 ವಚನ 7ರಲ್ಲಿ ಹೀಗಿದೆ: ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕಂದರೆ ನಮ್ಮ ಯಾರು ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. ಸತ್ಯವೇದದ ಪ್ರಕಾರ ಯೇಸು ಕ್ರಿಸ್ತರು ಪಸ್ಕದ ಯಜ್ಞದ ಕುರಿಯ ಸತ್ಯತ್ವವಾಗಿದ್ದಾರೆ. ಆದ ಕಾರಣ ಹಬ್ಬವನ್ನು ಆಚರಿಸೋಣ. ಐಗುಪ್ತದಲ್ಲಿ ದೇವರು ಇಸ್ರಾಯೇಲರಿಗೆ ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲಿನ ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಲು ಹೇಳಿದ ಕಾರಣ ದೇವರು ತಮ್ಮ ಆಳವಾದ ಗುಪ್ತ ಚಿತ್ತವನ್ನು ತೋರಿಸಲು ಬಯಸಿದರು. ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಹೊಂದಿದ ಮನೆಗಳು ರಕ್ಷಿಸಲ್ಪಡುತ್ತವೆ, ಆದರೆ ಅದನ್ನು ಹೊಂದದ ಮನೆಗಳು ಶಿಕ್ಷಿಸಲ್ಪಡುತ್ತವೆ ಎಂಬುದನ್ನು ಇದು ತೋರಿಸುತ್ತದೆ. ಹಾಗಾದರೆ ಯೇಸು ಕ್ರಿಸ್ತರ ಅಮೂಲ್ಯವಾದ ರಕ್ತವನ್ನು, ಅಂದರೆ ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ನಾವು ಹೇಗೆ ಹೊಂದಬಹುದು? ಪಸ್ಕ ಹಬ್ಬವನ್ನು ಆಚರಿಸುವ ಮೂಲಕ ಅದನ್ನು ಹೊಂದಬಹುದು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಪಸ್ಕ ಹಬ್ಬವನ್ನು ಆಚರಿಸುವವರೆಲ್ಲರೂ ಯೇಸು ಕ್ರಿಸ್ತರ ಅಮೂಲ್ಯವಾದ ರಕ್ತವನ್ನು ಹೊಂದಲು ಅರ್ಹರಾಗುತ್ತಾರೆ ಎಂದು ದೇವರು ನಮಗೆ ತಿಳಿಸಿದ್ದಾರೆ. ಮತ್ತಾಯ 26ರಲ್ಲಿ ಇದನ್ನು ದೃಢಪಡಿಸಿಕೊಳ್ಳೋಣ. ಮತ್ತಾಯ ಅಧ್ಯಾಯ 26 ವಚನ 17ರಲ್ಲಿ ಹೀಗೆ ಬರೆದಿದೆ: ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು, ಅಂದರೆ ಯೇಸು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ಪಸ್ಕದ ಯಜ್ಞದ ಕುರಿಯಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವನ್ನು ಹೇಗೆ ಹೊಂದುವುದು? ವಿಮೋಚನೆಯ ಸಮಯದಲ್ಲಿ ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲಿನ ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚುವುದರ ಮೂಲಕ ರಕ್ಷಿಸಲ್ಪಡುವವರನ್ನು ಮತ್ತು ಶಿಕ್ಷಿಸಲ್ಪಡುವವರನ್ನು ಬೇರ್ಪಡಿಸಲಾಯಿತು. ಅದೇ ರೀತಿಯಲ್ಲಿ ದೇವರ ನ್ಯಾಯ ತೀರ್ಪಿನ ದಿನದಂದು ಪಸ್ಕ ಹಬ್ಬವನ್ನು ಆಚರಿಸುವವರು ರಕ್ಷಿಸಲ್ಪಡುವರು ಮತ್ತು ಅದನ್ನು ಆಚರಿಸದವರು ಶಿಕ್ಷಿಸಲ್ಪಡುವರು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ.
ವಚನ 26ಕ್ಕೆ ಹೋಗುತ್ತಾ ಯೇಸು ಏಕೆ ಪಸ್ಕವನ್ನು ಆಚರಿಸಿದರು ಎಂದು ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಇದನ್ನು ಹೇಳುತ್ತಾ ಯೇಸು ಪಸ್ಕದ ರೊಟ್ಟಿಯನ್ನು ಕೊಟ್ಟರು. ವಚನ 27. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ಈ ಪಸ್ಕದ ದ್ರಾಕ್ಷರಸವು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನನ್ನ ರಕ್ತ ಅಂದರೆ ವಿಮೋಚನೆಯ ಸಮಯದ ಪಸ್ಕದ ಯಜ್ಞದ ಕುರಿಯ ಸತ್ಯತ್ವವಾದ ಯೇಸು ಕ್ರಿಸ್ತರ ರಕ್ತವಾಗಿದೆ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ ಎಂದು ಹೇಳುತ್ತಾ ಯೇಸು ಪಸ್ಕದ ದ್ರಾಕ್ಷರಸವನ್ನು ಕೊಟ್ಟರು. ಹಳೆಯ ಒಡಂಬಡಿಕೆಯಲ್ಲಿ ಯಜ್ಞದ ಕುರಿಯನ್ನು ಕೊಯ್ದು ರಕ್ತವನ್ನು ಮನೆ ಬಾಗಿಲುಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಿ ಪಸ್ಕ ಹಬ್ಬವನ್ನು ಆಚರಿಸಿದರು. ಎಷ್ಟಾದರೂ ಹೊಸ ಒಡಂಬಡಿಕೆಯಲ್ಲಿ ದೇವರು ಯಜ್ಞದ ಕುರಿಯಾದ ಯೇಸು ಕ್ರಿಸ್ತರ ಅಮೂಲ್ಯವಾದ ರಕ್ತವನ್ನು ಎಲ್ಲರಲ್ಲಿಯೂ ಹಾಕಿದರು. ಹಳೆಯ ಒಡಂಬಡಿಕೆಯಲ್ಲಿ ಪ್ರತಿ ಮನೆಗೂ ರಕ್ಷಣೆಯನ್ನು ಕೊಡಲಾಯಿತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರತಿ ವ್ಯಕ್ತಿಗೆ ಅದನ್ನು ಕೊಡಲಾಗುತ್ತದೆ. ಹಾಗಾಗಿ ವಚನ 28ರಲ್ಲಿ, ಈ ಪಸ್ಕದ ದ್ರಾಕ್ಷರಸವು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳುತ್ತಾ ಪಸ್ಕದ ದ್ರಾಕ್ಷರಸವನ್ನು ತಮ್ಮ ಶಿಷ್ಯರಿಗೆ ಕುಡಿಯಲು ಕೊಟ್ಟರು. ಎಷ್ಟಾದರೂ ಪಸ್ಕ ಹಬ್ಬವು ದೇವರ ಸ್ಪಷ್ಟವಾದ ವಾಗ್ದಾನ ಅಡಗಿರುವ ಸತ್ಯವಾಗಿದ್ದರೂ ಇಂದು ಅನೇಕ ಸಭೆಗಳು ಇದರ ಮುಖ್ಯತ್ವವನ್ನು ನಿರ್ಲಕ್ಷಿಸುತ್ತಾರೆ. ಅವರು ಸತ್ಯವೇದವನ್ನು ಓದುವುದಾಗಿ ಹೇಳಿದರೂ ಅವರು ಈ ಪೂರ್ತಿ ದೃಶ್ಯವನ್ನು ತೆಗೆದುಹಾಕುತ್ತಾರೆ ಅಥವಾ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅಂತಿಮವಾಗಿ ಪಸ್ಕವನ್ನು ಆಚರಿಸಲು ವಿಫಲರಾಗುತ್ತಾರೆ. ಇದು ಖಂಡಿತ ತಪ್ಪಾಗಿದೆ. ಯೇಸು ತಮ್ಮ ಶಿಷ್ಯರಿಗೆ ಪಸ್ಕಕ್ಕೆ ಸಿದ್ಧ ಮಾಡಲು ಹೇಳಿ ಅದನ್ನು ಆಚರಿಸುವ ಉದಾಹರಣೆಯನ್ನು ತೋರಿಸಿದರು. ಯೇಸುವಿನ ಶಿಷ್ಯರಾದ ಪೇತ್ರ ಮತ್ತು ಯೋಹಾನನು ಕೂಡ ಅದನ್ನು ಪವಿತ್ರವಾಗಿ ಆಚರಿಸಿದರು. ಅದೇಕೆಂದರೆ ಪಸ್ಕದ ಯಜ್ಞದ ಕುರಿಯ ರಕ್ತ ನಮ್ಮಲ್ಲಿ ಇರದಿದ್ದರೆ ನಾವು ರಕ್ಷಿಸಲ್ಪಡುವ ಜನರಾಗುವುದಿಲ್ಲ, ಬದಲಾಗಿ ನಾವು ಶಿಕ್ಷಿಸಲ್ಪಡುವ ಜನರಾಗುತ್ತೇವೆ. ಆದ್ದರಿಂದಲೇ ದೇವರು ಇದು ನನ್ನ ದೇಹ ಎಂದು ಹೇಳಿ ಪಸ್ಕದ ರೊಟ್ಟಿಯನ್ನು ಕೊಟ್ಟರು ಹಾಗೂ ಪಸ್ಕದ ದ್ರಾಕ್ಷರಸವನ್ನು ಕೊಡುತ್ತಾ ಇದು ನನ್ನ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳಿದರು. ಈ ರೀತಿಯಾಗಿ ದೇವರು ಪಸ್ಕ ಹಬ್ಬವನ್ನು ಇಡೀ ಮಾನವ ಕುಲಕ್ಕೆ ಅನುಗ್ರಹಿಸಿದರು. ಇದೇ ದೃಶ್ಯದ ಕುರಿತು ಲೂಕ ಅಧ್ಯಾಯ 22ರಲ್ಲಿ ಹೇಗೆ ಬರೆದಿದ್ದಾನೆ ಎಂಬುದನ್ನು ನೋಡಿ ಈ ವಿಷಯವನ್ನು ದೃಢಪಡಿಸಿಕೊಳ್ಳೋಣ. ಲೂಕ ಅಧ್ಯಾಯ 22 ವಚನ 7. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಯೇಸು ತಮ್ಮ ಶಿಷ್ಯರಲ್ಲಿ ಅತ್ಯುತ್ತಮ ಶಿಷ್ಯರಾದ ಪೇತ್ರ ಮತ್ತು ಯೋಹಾನನನ್ನು ಪಸ್ಕಕ್ಕೆ ಸಿದ್ಧ ಮಾಡಲು ಕಳುಹಿಸಿದರು. ವಚನ 9. ಅವರು, ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು ಆತನು ಅವರಿಗೆ, ನೋಡಿರಿ, ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನಿಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು, ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಗಳಿಗೆ ಬಂದಾಗ ಪಸ್ಕವು ನಿಗದಿತ ಗಳಿಗೆಯಲ್ಲಿ ಆಚರಿಸಲಾಗುತ್ತದೆ. ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ಏನು ಮಾಡಲು ಕುತೂಹಲದಿಂದ ಅಪೇಕ್ಷಿಸಿದರು, ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯೇಸು ಪಸ್ಕವನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದರು. ವಚನ 19ಕ್ಕೆ ಹೋಗುತ್ತಾ ಅವರು ಹೇಗೆ ಪಸ್ಕವನ್ನು ಆಚರಿಸಿದರು ಎಂಬುದನ್ನು ನೋಡೋಣ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ಏನಾಗಿದೆ, ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಪರಲೋಕದ ಪಾಪಿಗಳಾದ ನಮಗಾಗಿ ದೇವರು ಪಸ್ಕ ಹಬ್ಬವನ್ನು ಸ್ಥಾಪಿಸಿದರು. 3500 ವರ್ಷಗಳ ಹಿಂದೆ ದೇವರು ಐಗುಪ್ತದವರನ್ನು ಶಿಕ್ಷಿಸುವಾಗ
ದೇವರು ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಹೊಂದಿದ ಮನೆಗಳನ್ನು ರಕ್ಷಿಸಿದರು ಹಾಗೂ ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಹೊಂದದ ಮನೆಗಳನ್ನು ಶಿಕ್ಷಿಸಿದರು. ದೇವರ ನ್ಯಾಯತೀರ್ಪಿನ ಸಿಂಹಾಸನದ ಮುಂದೆ ಪಸ್ಕವನ್ನು ಆಚರಿಸದ ಜನರು ನಾವು ದೇವರನ್ನು ನಂಬಿದ್ದೇವೆ, ಹಾಗಾಗಿ ದಯವಿಟ್ಟು ನಾವು ಪರಲೋಕವನ್ನು ಪ್ರವೇಶಿಸಲು ಅನುಮತಿಸಿ, ದಯವಿಟ್ಟು ನಮ್ಮನ್ನು ರಕ್ಷಿಸಿ ಎಂದು ಕೇಳಿಕೊಂಡರೂ ಸಹ ದೇವರು ಅವರಿಗೆ ಏನು ಹೇಳುವರು? ದೇವರು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುವರು. ಅಂತಹ ಜನರು ಈ ತೀರ್ಪನ್ನು ಎದುರಿಸುವರು ಎಂದು ಯೇಸು ಈಗಾಗಲೇ ಮತ್ತಾಯ 7ರಲ್ಲಿ ಹೇಳಿದ್ದಾರೆ. 3500 ವರ್ಷಗಳ ಹಿಂದೆ ನೋಡಿದರೆ ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲಿನ ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಿದ ಇಸ್ರಾಯೇಲರು ರಕ್ಷಿಸಲ್ಪಟ್ಟರು. ಅದೇ ರೀತಿ ಈ ಕಡೆ ಕಾಲದಲ್ಲಿ ಪಸ್ಕದ ಯಜ್ಞದ ಕುರಿಯ ಅಮೂಲ್ಯವಾದ ರಕ್ತದಲ್ಲಿ ಪಾಲುಗಾರರಾಗುವವರು ನಿತ್ಯ ಜೀವ, ಪಾಪಕ್ಷಮೆ, ರಕ್ಷಣೆಯನ್ನು ಸ್ವೀಕರಿಸುವರು ಮತ್ತು ಪರಲೋಕದಲ್ಲಿ ನಿತ್ಯ ಆಶೀರ್ವಾದಗಳನ್ನು ಆನಂದಿಸುವರು. ಸತ್ಯವೇದವು ನಮಗೆ ಇದನ್ನು ವಾಗ್ದಾನ ಮಾಡುತ್ತದೆ ಅಲ್ಲವೇ? ಆದ್ದರಿಂದಲೇ ಪಸ್ಕ ಹಬ್ಬವು ನಮಗೆ ಬಹಳ ಅಮೂಲ್ಯವಾಗಿದೆ. ಅವರು ಹಿಂದೆ ಮಾಡಿದ ವಾಗ್ದಾನಕ್ಕಿಂತ ಭಿನ್ನವಾಗಿ ಯೇಸು ಹೊಸ ಒಡಂಬಡಿಕೆ ಎಂಬ ಹೊಸ ವಾಗ್ದಾನವನ್ನು ಮಾಡಿದರು. ಈ ವಾಗ್ದಾನವು ನಮಗೆ ಅನ್ವಯಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳುವಂತೆ ಅವರು ಇದು ನಿಮಗಾಗಿ ಸುರಿಸಲ್ಪಡುವ ಹಬ್ಬವಾಗಿದೆ ಅಂದರು. ಪಸ್ಕ ಹಬ್ಬವು ಒಂದು ತುಂಡು ರೊಟ್ಟಿಯನ್ನು ತಿಂದು ಒಂದು ಬಟ್ಟಲು ದ್ರಾಕ್ಷರಸವನ್ನು ಕುಡಿಯುವ ದಿನವಷ್ಟೇ ಎಂದು ಹೇಳುತ್ತಾರೆ. ಆದರೆ ಪಸ್ಕ ಹಬ್ಬದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. ಪಸ್ಕ ಹಬ್ಬದಲ್ಲಿ ಅಡಗಿರುವ ಸತ್ಯವನ್ನು ಸ್ವತಃ ಯೇಸುವೆ ನಮಗೆ ಯೋಹಾನ ಅಧ್ಯಾಯ 6ರಲ್ಲಿ ಕೊಟ್ಟಿದ್ದಾರೆ. ಯೋಹಾನ ಅಧ್ಯಾಯ 6 ವಚನ 52 ನೋಡೋಣ. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಏನಿಲ್ಲ, ನಿಮ್ಮೊಳಗೆ ಜೀವವಿಲ್ಲ. ಪಸ್ಕ ಹಬ್ಬದ ಪವಿತ್ರ ಭೋಜನದಂದು ಯೇಸು ಹೇಳಿರುವ ಪ್ರಕಾರ ಯಾವುದು ಅವರ ಮಾಂಸ ರಕ್ತವನ್ನು ಸೂಚಿಸುತ್ತದೆ? ಪಸ್ಕದ ರೊಟ್ಟಿಯನ್ನು ಕೊಡುತ್ತಾ ಅವರು, ಇದು ನನ್ನ ದೇಹ, ಅಂದರೆ ನನ್ನ ಮಾಂಸ ಎಂದು ಹೇಳಿದರು. ಪಸ್ಕದ ದ್ರಾಕ್ಷರಸವನ್ನು ಕೊಡುತ್ತಾ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಅಂದರು. ಯೇಸು, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನೀವು ಯಾವ ವ್ಯಕ್ತಿಯಾಗುವಿರಿ? ನಿಮ್ಮೊಳಗೆ ಜೀವವಿಲ್ಲ, ಅಂದರೆ ನೀವು ಜೀವಂತವಾಗಿಲ್ಲ ಎಂದರ್ಥ. ವಚನ 54. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಏನನ್ನು ಹೊಂದಿದ್ದಾನೆ? ನಿತ್ಯ ಜೀವವನ್ನು ಹೊಂದಿದ್ದಾನೆ. ಮತ್ತು ನಾನು ಏನು ಮಾಡುವೆನು? ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿ ಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರೂ ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷರಸವು ಕೇವಲ ಒಂದು ತುಂಡು ರೊಟ್ಟಿ ಮತ್ತು ಒಂದು ಬಟ್ಟಲು ದ್ರಾಕ್ಷರಸವಲ್ಲ, ಅದು ದೇವರು ಕೊಟ್ಟಿರುವ ಒಂದು ವಾಗ್ದಾನವನ್ನು ಒಳಗೊಂಡಿದೆ. ರೊಟ್ಟಿ ಮತ್ತು ದ್ರಾಕ್ಷರಸದ ವಿಷಯ ಬಂದಾಗ ಅನೇಕ ಜನರು ನಾವು ಒಂದು ತುಂಡು ರೊಟ್ಟಿ ಮತ್ತು ಒಂದು ಬಟ್ಟಲು ದ್ರಾಕ್ಷರಸವನ್ನು ಕುಡಿಯುವ ಮೂಲಕ ನಿತ್ಯ ಜೀವವನ್ನು ಹೊಂದುವುದಾದರೆ ಎಲ್ಲರಿಗೂ ನಿತ್ಯ ಜೀವ ಸಿಗುತ್ತದಲ್ಲವೇ ಎಂದು ತಪ್ಪಾಗಿ ಯೋಚಿಸುತ್ತಾರೆ. ಸದಸ್ಯರೇ, ನಿಮ್ಮ ಬಳಿ ಒಂದು ಚಿಕ್ಕ ತುಂಡು ಕಾಗದ ಇದೆ ಅಂದುಕೊಳ್ಳೋಣ. ಅದು $50 ವಾಗ್ದಾನವನ್ನು ಹೊಂದಿದ್ದರೆ ಅದು ಇನ್ನೂ ಒಂದು ಕಾಗದದ ತುಂಡು ಎಂಬಂತೆ ಪರಿಗಣಿಸಲ್ಪಡುವುದಿಲ್ಲ ಅಲ್ಲವೇ? $50 ನೋಟು ಮತ್ತು $10 ನೋಟು ಒಂದೇ ಕಾಗದದಿಂದ ಮಾಡಲ್ಪಟ್ಟಿರುವುದರಿಂದ ಅದರ ಮೌಲ್ಯವು ಒಂದೇ ಎಂದು ಯಾರಾದರೂ ಆಗ್ರಹಿಸಲು ಸಾಧ್ಯವೇ? ಜನರ ನಡುವಿನ ವಾಗ್ದಾನದ ಕಾರಣದಿಂದ ಈ ಕಾಗದದ ಒಂದು ತುಂಡು $50 ಮೌಲ್ಯವನ್ನು ಹೊಂದಿರುವುದು, ಇನ್ನೊಂದು ಕೇವಲ $10 ಮೌಲ್ಯವನ್ನು ಹೊಂದಿರುವುದು ನಿಜವಲ್ಲವೇ? ಅದೇ ರೀತಿ ದೇವರಿಂದ ಯಾವುದೇ ವಾಗ್ದಾನ ಹೊಂದಿರದ ರೊಟ್ಟಿ ಮತ್ತು ದ್ರಾಕ್ಷರಸ ಕೇವಲ
ಕೇವಲ ರೊಟ್ಟಿ ದ್ರಾಕ್ಷರಸವಾಗಿದೆ. ಅದು ಸಾಮಾನ್ಯ ಆಹಾರವಾಗಿದೆ. ಆದರೆ ದೇವರು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಕೊಡುತ್ತಾ, ಈ ರೊಟ್ಟಿ ನನ್ನ ದೇಹ, ಈ ಪಾತ್ರೆಯು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ, ಪಸ್ಕದ ಯಜ್ಞದ ಕುರಿಯಾದ ಕ್ರಿಸ್ತನ ರಕ್ತ ಎಂದು ಹೇಳಿದರು. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂದು ಸಹ ದೇವರು ಹೇಳಿದರು. ಪಾಪ ಕ್ಷಮೆ ಹೊಂದದೆ ನಿತ್ಯ ಜೀವವನ್ನು ಹೊಂದಲು ಸಾಧ್ಯವೇ? ಇಲ್ಲ, ಅದು ಅಸಾಧ್ಯ. ನಾವು ಪಾಪ ಕ್ಷಮೆಯನ್ನು ಸ್ವೀಕರಿಸಿದರೆ ಮಾತ್ರ ನಮಗೆ ನಿತ್ಯ ಜೀವವನ್ನು ಕೊಡಲಾಗುತ್ತದೆ. ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ ಎಂದರೆ ನಾವು ಈಗಾಗಲೇ ಪಾಪ ಕ್ಷಮೆಯನ್ನು ಸ್ವೀಕರಿಸಿದ್ದೇವೆ ಎಂದರ್ಥ. ಇವರು ದೇವರಿಂದ ಶಿಕ್ಷಿಸಲ್ಪಡದ ಜನರಾಗಿದ್ದಾರೆ. 2 ಥೆಸಲೋನಿಕದವರಿಗೆ ಅಧ್ಯಾಯ 1 ಹೀಗೆ ಬರೆಯಲಾಗಿದೆ: ಯೇಸುವಿನ ಸುವಾರ್ತೆಗೆ ಒಳಪಡದವರಿಗೆ ದೇವರು ಪ್ರತೀಕಾರವನ್ನು ಸಲ್ಲಿಸುವರು, ಆದರೆ ದೇವರ ಚಿತ್ತಕ್ಕೆ ವಿಧಿಯರಾಗುವವರು ಮತ್ತು ದೇವರ ಪವಿತ್ರ ಒಡಂಬಡಿಕೆಯಲ್ಲಿ ಪಾಲುಗಾರರಾಗುವವರನ್ನು ಶಿಕ್ಷಿಸುವುದಾಗಿ ದೇವರು ಎಂದಿಗೂ ಹೇಳಲಿಲ್ಲ. 3500 ವರ್ಷಗಳ ಹಿಂದೆ ದೇವರು ಐಗುಪ್ತವನ್ನು ಶಿಕ್ಷಿಸುವಾಗ ಶಿಕ್ಷಿಸಲ್ಪಟ್ಟ ಐಗುಪ್ತದ ಮನೆಗಳನ್ನು ರಕ್ಷಿಸಲ್ಪಟ್ಟ ಮನೆಗಳೊಂದಿಗೆ ಹೋಲಿಸಿದಾಗ ದೇವರು ಅವರನ್ನು ಶಿಕ್ಷಿಸುವುದಕ್ಕೆ ಒಂದು ಪವಿತ್ರ ಮಾನದಂಡವಿತ್ತು. ಆ ಪವಿತ್ರ ಮಾನದಂಡವು ಪಸ್ಕ ಹಬ್ಬವಾಗಿತ್ತು. ಪ್ರಕಟಣೆ 14 ದೇವದೂತನು ದೇವರು ನ್ಯಾಯ ತೀರ್ಪು ಮಾಡುವ ಗಳಿಗೆಯು ಬಂದಿದೆ ಎಂದು ಹೇಳಿದನು. ದೇವರ ನ್ಯಾಯ ತೀರ್ಪು ಮಾಡುವ ಗಳಿಗೆ ಬಂದಾಗ ದೇವರು ಪಸ್ಕ ಎಂಬ ಮಾನದಂಡವನ್ನು ಪರಿಗಣಿಸಿ ಯಾರು ರಕ್ಷಿಸಲ್ಪಡುವರು ಮತ್ತು ಯಾರು ಶಿಕ್ಷಿಸಲ್ಪಡುವರು ಎಂದು ನಿರ್ಣಯಿಸುವರು. ಆದ್ದರಿಂದ ಈ ನಿಯಮವನ್ನು ನಾವು ಎಲ್ಲಿಯವರೆಗೆ ಆಚರಿಸಬೇಕು? ಯುಗ ಯುಗಾಂತರಕ್ಕೂ ಆಚರಿಸಬೇಕು. ಈ ಕಾರಣಕ್ಕಾಗಿ ಯೇಸು ಪಸ್ಕವನ್ನು ಆಚರಿಸಬೇಕೆಂದು ಹೇಗೆ ಹೇಳಿದರು? ಅದನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಅಂದರು. ಅದನ್ನು ಆಚರಿಸಲು ಬಯಸುತ್ತೇನೆ ಎಂದು ಹೇಳುವ ಬದಲು ದೇವರು ಕುತೂಹಲದಿಂದ ಎಂಬ ಪದವನ್ನು ಬಳಸಿ ಅವರ ಇಚ್ಛೆಯನ್ನು ಒತ್ತಿ ಹೇಳಿದರು. ಅವರ ಮನಸ್ಸಿನಲ್ಲಿರುವ ಕುತೂಹಲವನ್ನು ಈ ರೀತಿ ವ್ಯಕ್ತಪಡಿಸಿದರು. ಅವರು ಪಸ್ಕವನ್ನು ಆಚರಿಸಲು ಏಕೆ ಕುತೂಹಲದಿಂದ ಬಯಸಿದರು? ದೇವ ಜನರು ಪಸ್ಕವನ್ನು ಆಚರಿಸಲು ವಿಫಲರಾದರೆ ಅವರು ನಿತ್ಯ ಅಗ್ನಿಯಲ್ಲಿ ಎಸೆಯಲ್ಪಡುವುದಕ್ಕಿಂತ ಬೇರೆ ಆಯ್ಕೆ ಇಲ್ಲ ಎಂದು ಯೇಸುವಿಗೆ ಚೆನ್ನಾಗಿ ತಿಳಿದಿದೆ. ಈ ಕಾರಣದಿಂದಲೇ ದೇವರು ಬೇರೆ ಶಿಷ್ಯರನ್ನು ಕಳುಹಿಸದೆ ನಂಬಿಗಸ್ತ ಶಿಷ್ಯರಾದ ಪೇತ್ರ ಮತ್ತು ಯೋಹಾನನನ್ನು ಕಳುಹಿಸಿದರು. ಬೇರೆ ಶಿಷ್ಯರಿಲ್ಲದ ಕಾರಣ ಅವರು ಈ 2 ಶಿಷ್ಯರನ್ನು ಕಳುಹಿಸಲು ಆರಿಸಿಕೊಂಡರು ಎಂದಲ್ಲ. ಅದೇಕೆಂದರೆ ಪಸ್ಕ ಹಬ್ಬವು ಅಷ್ಟು ಮುಖ್ಯವಾಗಿದೆ. ಇದರ ಮೂಲಕ ಕೂಡ ಯೇಸು ಪಸ್ಕ ಹಬ್ಬಕ್ಕೆ ಸಿದ್ಧ ಮಾಡುತ್ತಿದ್ದಾಗ ಎಷ್ಟು ಕುತೂಹಲದಿಂದ ಇದ್ದರು ಎಂಬುದನ್ನು ನಾವು ದೃಢಪಡಿಸಿಕೊಳ್ಳಬಹುದು. ಆದ್ದರಿಂದ ನಾವು ಪಸ್ಕ ಹಬ್ಬವನ್ನು ಆಚರಿಸಬೇಕು. ಇನ್ನು ಕೆಲವು ವಚನಗಳನ್ನು ನೋಡೋಣ. ಪಸ್ಕದ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಂಡು ನಾವೆಲ್ಲರೂ ಇಂದು ಪಸ್ಕದ ಪವಿತ್ರ ಭೋಜನದಲ್ಲಿ ಪಾಲುಗಾರರಾಗುವೆವು ಎಂದು ನಿರೀಕ್ಷಿಸುತ್ತೇನೆ. 1 ಕೊರಿಂಥದವರಿಗೆ ಅಧ್ಯಾಯ 10 ವಚನ 16. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ಇಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಎಂದು ಅವರು ಹೇಳುತ್ತಿರುವ ಅರ್ಥ ಪಾಲುಗಾರರಲ್ಲ ಎಂದಲ್ಲ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದೆ ಎಂಬುದನ್ನು ಅವರು ಒತ್ತಿ ಹೇಳಿದರು. ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಅಂದರು. ನಾವು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಹೇಗೆ ಪಾಲುಗಾರರಾಗಬಹುದು? ವಚನ 17 ನೋಡೋಣ. ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕೊಂಡು ತಿನ್ನುತ್ತೇವೆ. ಪಸ್ಕ ಹಬ್ಬದಂದು ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಕೊಡುತ್ತಾ ಯೇಸು, ಇದು ನನ್ನ ದೇಹ, ಇದು ನನ್ನ ರಕ್ತ ಎಂದು ಹೇಳಿದರು. ಆದ್ದರಿಂದ ನಾವು ಯಾವ ಆಚಾರದ ಮೂಲಕ ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಪಾಲುಗಾರರಾಗಬಹುದು? ಅದು ಇಂದು ನಾವು ಆಚರಿಸುತ್ತಿರುವ ಪಸ್ಕ ಹಬ್ಬದ ಮೂಲಕವಾಗಿದೆ. ಈ ಪಸ್ಕದ ಪವಿತ್ರ ಆಚಾರದಲ್ಲಿ ಪಾಲುಗಾರರಾಗುವ ಎಲ್ಲರೂ ದೇವರನ್ನು ತಂದೆ ಮತ್ತು ತಾಯಿ ಎಂದು ಕರೆಯಲು ಅರ್ಹರಾಗುತ್ತಾರೆ. ಅವರು ದೇವರ ಮಕ್ಕಳೆಂದು ಕರೆಯಲ್ಪಡಲು ಹಕ್ಕನ್ನು ಹೊಂದುತ್ತಾರೆ. ಅದೇಕೆಂದರೆ ತನ್ನ ಪೋಷಕರ ದೇಹ ಮತ್ತು ರಕ್ತವನ್ನು ಹೊಂದಿರುವವರೇ ಅವರ ಮಕ್ಕಳಾಗಲು ಸಾಧ್ಯ. ಸಮುದ್ರ ತೀರದ ಮರಳಿನಂತೆ ಲೋಕದಲ್ಲಿ ಅನೇಕ ಕ್ರೈಸ್ತರು ಇದ್ದರೂ ಸಹ ಅವರು ಸ್ವಾಮಿ ಸ್ವಾಮಿ, ನಾನು ನಿಮ್ಮನ್ನು ನಂಬುತ್ತೇನೆ ಎಂದು ಹೇಳುವ ಮೂಲಕ ಮಾತ್ರ ದೇವರ ಮಕ್ಕಳಾಗುವುದಿಲ್ಲ. ನಾವು ಕ್ರಿಸ್ತನ ಪವಿತ್ರ ದೇಹದಲ್ಲಿ ಮತ್ತು ಕ್ರಿಸ್ತನ ಅಮೂಲ್ಯ ರಕ್ತದಲ್ಲಿ ಪಾಲುಗಾರರಾಗಬೇಕು. ಅವರ ದೇಹ ಮತ್ತು ರಕ್ತದಲ್ಲಿ ಪಾಲುಗಾರರಾದವರು ಯಾರು? ಅವರು ಪಸ್ಕ ಹಬ್ಬವನ್ನು ಆಚರಿಸಿದವರಾಗಿದ್ದಾರೆ. ಆದ್ದರಿಂದ ಪಸ್ಕದ ರೊಟ್ಟಿಯನ್ನು ಕೊಡುವಾಗ ಯೇಸು ಏನು ಹೇಳಿದರು?
ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ. ಹಾಗೂ ದ್ರಾಕ್ಷರಸವನ್ನು ಕೊಡುವಾಗ ಏನು ಹೇಳಿದರು? ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ. ಅದನ್ನು ಒಂದು ಸಾರಿ ಮಾತ್ರ ಆಚರಿಸಬೇಕೆಂದು ಹೇಳಿದರ? ಅದು ಕ್ರಿಸ್ತನ ಅಮೂಲ್ಯ ಆಜ್ಞೆ ಮತ್ತು ಹೊಸೊಡಂಬಡಿಕೆಯ ನಿಯಮವಾಗಿದೆ. ಅವರು ಬರುವ ತನಕ ಅದನ್ನು ಶಾಶ್ವತವಾಗಿ ಆಚರಿಸಬೇಕೆಂದು ನಮಗೆ ಕಲಿಸಿದರು. 3500 ವರ್ಷಗಳ ಹಿಂದೆ ಐಗುಪ್ತದಲ್ಲಿ ಪಸ್ಕದ ಯಜ್ಞದ ಕುರಿಯ ರಕ್ತವನ್ನು ಮನೆ ಬಾಗಿಲುಗಳ ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಿದರು. ಅದೇ ರೀತಿ ಪಸ್ಕದ ಯಜ್ಞದ ಕುರಿಯ ಸತ್ಯತ್ವವಾದ ಯೇಸು ಕ್ರಿಸ್ತನ ರಕ್ತದಲ್ಲಿ, ಅಂದರೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷರಸದಲ್ಲಿ ಪಾಲುಗಾರರಾಗುವವರಲ್ಲಿ ಯೇಸು ನೆಲೆಸುತ್ತಾರೆ. ಅವರು ಕ್ರಿಸ್ತನ ದೇಹ ಮತ್ತು ಅಮೂಲ್ಯ ರಕ್ತವನ್ನು ಹೊಂದಿರುವುದರಿಂದ ಅವರು ಯೇಸುವಿನಲ್ಲಿ ನೆಲೆಸುತ್ತಾರೆ. ನಮ್ಮ ಮೇಲೆ ಯಾವ ತೊಂದರೆ ಮತ್ತು ವಿಪತ್ತುಗಳು ಬಂದರೂ ಅದು ನಮ್ಮನ್ನು ದಾಟಿ ಹೋಗುತ್ತದೆ. ಈ ಕಾರಣದಿಂದಲೇ ಅದನ್ನು ಪಸ್ಕಾ ಎಂದು ಕರೆಯಲಾಗಿದೆ. ಸಂಹಾರಕನು ವಿಪತ್ತಿನೊಂದಿಗೆ ಬಂದಾಗ ಅವನು ಪಸ್ಕವನ್ನು ಆಚರಿಸಿದವರನ್ನು ನೋಡಿ, ನಾನು ಅವರ ಮೇಲೆ ವಿಪತ್ತನ್ನು ಬರಮಾಡಬಾರದು, ಏಕೆಂದರೆ ಅವರಲ್ಲಿ ದೇವರು ನೆಲೆಸಿದ್ದಾರೆ ಅನ್ನುತ್ತಾನೆ. ಈ ಕಾರಣದಿಂದ ಅವನು ಅವರನ್ನು ಹಾದು ಹೋಗುತ್ತಾನೆ. ಆದ್ದರಿಂದಲೇ ದೇವರು ಈ ಆಚಾರವನ್ನು ಪಸ್ಕಾ ಎಂದು ಕರೆದಿದ್ದಾರೆ. ಆದ್ದರಿಂದ ಇಂದು ಈ ಪವಿತ್ರ ಪಸ್ಕವನ್ನು ಆಚರಿಸುವ ಮೂಲಕ ನೀವು ಮತ್ತು ನಾನು ಕ್ರಿಸ್ತನ ದೇಹ ಮತ್ತು ರಕ್ತದಲ್ಲಿ ಪಾಲುಗಾರರಾಗುತ್ತೇವೆ. ಇದರ ಮೂಲಕ ಸ್ವತಃ ಆತ್ಮನು ಮೊದಲಗಿತ್ತಿಯು ನಮ್ಮನ್ನು ಅವರ ಮಕ್ಕಳೆಂದು ಕರೆಯುತ್ತಾರೆ ಮತ್ತು ನಾವು ದೇವರನ್ನು ಅಪ್ಪ, ತಂದೆಯೇ ಅನ್ನುತ್ತೇವೆ. ಇದನ್ನು ರೋಮಾಪುರದವರಿಗೆ ಅಧ್ಯಾಯ 8ರಲ್ಲಿ ದೃಢಪಡಿಸಿಕೊಳ್ಳೋಣ. ರೋಮಾಪುರದವರಿಗೆ ಅಧ್ಯಾಯ 8 ವಚನ 16ರಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ಸಾಕ್ಷಿ ಹೇಳುತ್ತಾನೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನಾವು ದೇವರ ಮಕ್ಕಳೆಂದು ಯಾರು ಸಾಕ್ಷಿ ಹೇಳುತ್ತಾರೆ? ಪವಿತ್ರಾತ್ಮನೇ ಸಾಕ್ಷಿ ಹೇಳುತ್ತಾರೆ. ದೇವರು ಯಾವುದರ ಮೂಲಕ ತನ್ನ ಮಕ್ಕಳನ್ನು ಬೇರೆಯವರಿಂದ ಪ್ರತ್ಯೇಕಿಸುವರು? ತನ್ನ ರಕ್ತದ ಮೂಲಕ. ಹಿಂದಿನ ದಿನಗಳಲ್ಲಿ ಜನರು ಮುಖಗಳನ್ನು ಹೋಲಿಸುವ ಮೂಲಕ ಒಂದು ಮಗು ಆ ವ್ಯಕ್ತಿಯದ ಅಲ್ಲವಾ ಎಂದು ಹೇಳುತ್ತಿದ್ದರು. ಎಷ್ಟಾದರೂ ಈಗ ಒಂದು ಕ್ಷಣದಲ್ಲಿ DNA ಪರೀಕ್ಷೆಯ ಮೂಲಕ, ಅಂದರೆ ಅವರ ರಕ್ತದಿಂದ ಅದನ್ನು ಸಾಬೀತುಪಡಿಸಬಹುದು. ಅದೇ ರೀತಿ ಕೊನೆ ದಿನದಂದು ದೇವರು ತನ್ನ ದೇಹ ಮತ್ತು ರಕ್ತವನ್ನು ಯಾರಲ್ಲಿ ಹಾಕಿದ್ದಾರೆ ಮತ್ತು ಯಾರಲ್ಲಿ ಇಲ್ಲ ಎಂದು ಅವರನ್ನು ಪ್ರತ್ಯೇಕಿಸುತ್ತಾರೆ. ಕ್ರಿಸ್ತನ ದೇಹ ಮತ್ತು ಅಮೂಲ್ಯ ರಕ್ತವನ್ನು ಹೊಂದಿರುವವರನ್ನು ದೇವರು ತನ್ನ ಮಕ್ಕಳೆಂದು ಮುದ್ರಿಸಿ ಒಪ್ಪಿಕೊಳ್ಳುತ್ತಾರೆ. ಅದನ್ನು ಹೊಂದದವರನ್ನು ನನ್ನಿಂದ ತೊಲಗಿ ಹೋಗಿರಿ ಎಂದು ದೂರ ಓಡಿಸುತ್ತಾರೆ. ನಾವು ಪಸ್ಕದ ಪವಿತ್ರ ಭೋಜನದಲ್ಲಿ ಪಾಲ್ಗೊಳ್ಳಲಿದ್ದೇವೆ. ಇದರ ಮೂಲಕ ನಾವು ಕ್ರಿಸ್ತನ ದೇಹ ಮತ್ತು ಅಮೂಲ್ಯ ರಕ್ತದಲ್ಲಿ ಪಾಲುಗಾರರಾಗಬಹುದು. ನಾವು ಅದನ್ನು ಕೇವಲ ಒಂದು ತುಂಡು ರೊಟ್ಟಿ ಮತ್ತು ಒಂದು ಬಟ್ಟಲು ದ್ರಾಕ್ಷರಸವೆಂದು ಪರಿಗಣಿಸಬಾರದು. ಆದರೆ ಇದು ನಮ್ಮನ್ನು ರಕ್ಷಿಸಲು ಬಂದ ದೇವರ ಪವಿತ್ರ ದೇಹ ಮತ್ತು ರಕ್ತವಾಗಿದೆ ಎಂದು ಸಂಪೂರ್ಣವಾಗಿ ನಂಬುತ್ತಾ ಪಸ್ಕದ ಆಚಾರದಲ್ಲಿ ಪಾಲುಗಾರರಾಗಬೇಕು. ನಾವು ಹಾಗೆ ಮಾಡಿದರೆ ಸ್ವತಃ ದೇವರೇ ನಮ್ಮನ್ನು ಅವರ ಮಕ್ಕಳೆಂದು ಒಪ್ಪಿಕೊಳ್ಳುತ್ತಾರೆ. ಲೋಕದಲ್ಲಿ ಅನೇಕ ಸಭೆಗಳಿವೆ. ಪಸ್ಕವನ್ನು ಸತ್ಯವೇದದಲ್ಲಿ ಲೆಕ್ಕವಿಲ್ಲದಷ್ಟು ಬಾರಿ ಬರೆದಿದ್ದರೂ ಅವರು ಅದನ್ನು ಆಚರಿಸುವುದಿಲ್ಲ. ಇದು ನಿಜಕ್ಕೂ ಆಶ್ಚರ್ಯಕರ. ಸತ್ಯವೇದದಲ್ಲಿ ಯೇಸು ಇದನ್ನು ಆಚರಿಸಲು ಕುತೂಹಲದಿಂದ ಅಪೇಕ್ಷಿಸಿ ಅದನ್ನು ಆಚರಿಸಿದರು ಎಂದು ಸ್ಪಷ್ಟವಾಗಿ ಹೇಳಿದರು. ಪೇತ್ರ, ಅಪೊಸ್ತಲ ಯೋಹಾನ ಮತ್ತು ಇತರ ಶಿಷ್ಯರು ಹಾಗೂ ಆದಿಸಭೆಯ ಸಂತರು ಅದನ್ನು ಆಚರಿಸಿದರು. ರಕ್ಷಣೆಯ ಕಡೆಗೆ ಓಡುತ್ತಿರುವ ಎಲ್ಲರೂ ಅದನ್ನು ಆಚರಿಸಿದರು. ಎಷ್ಟಾದರೂ ಇಂದು ಜನರು ಅದನ್ನು ಆಚರಿಸುವುದಿಲ್ಲ. ಬದಲಾಗಿ ಅವರು ಅದನ್ನು ನಿರಾಕರಿಸುತ್ತಾರೆ ಮತ್ತು ಪಸ್ಕವನ್ನು ಆಚರಿಸುವ ಸಭೆಯನ್ನು ಪಾಷಂಡ ಮತವೆಂದು ಪರಿಗಣಿಸುತ್ತಾರೆ. ಇದು ಖಂಡಿತ ತಪ್ಪು. ಆದ್ದರಿಂದ ದೇವರ ಒಡಂಬಡಿಕೆಯ ರಕ್ತವನ್ನು ಅಶುದ್ಧವೆಂದೆನಿಸುವವರಿಗೆ ಏನು ಸಂಭವಿಸುತ್ತದೆ? ಅವರು ದಂಡಿಸಲ್ಪಟ್ಟು ನ್ಯಾಯ ತೀರ್ಪಿಗೆ ಒಳಗಾಗುತ್ತಾರೆ ಎಂದು ಸತ್ಯವೇದವು ಹೇಳುತ್ತದೆ. ಈ ಎಲ್ಲ ಸತ್ಯ ಬೋಧನೆಗಳ ಪ್ರಕಾರ ಪಸ್ಕದಲ್ಲಿ ಅಡಗಿರುವ ದೇವರ ಪವಿತ್ರ ಬಲದ ಮೂಲಕ ನಾವು ಈಗ ದೇವರನ್ನು ನಮ್ಮ ತಂದೆ ಮತ್ತು ತಾಯಿ ಹಾಗೂ ಪರಸ್ಪರ ಸಹೋದರ ಸಹೋದರಿಯರು ಎಂದು ಕರೆಯಬಹುದು.
ಇದು ಹೇಗೆ ಸಾಧ್ಯ? ಏಕೆಂದರೆ ನಾವೆಲ್ಲರೂ ಪಸ್ಕದ ಮೂಲಕ ದೇವರ ಪವಿತ್ರ ರಕ್ತವನ್ನು ಹೊಂದಿದ್ದೇವೆ. ಇದನ್ನು ನೋಡುವಾಗ ಆತ್ಮನು ಏನು ಮಾಡುತ್ತಾರೆ? ಅವರು ದೇವರ ಮಕ್ಕಳಿಂದ ಬೇರೆಯವರನ್ನು ಬೇರ್ಪಡಿಸುತ್ತಾರೆ. ಕಡೆದಾಗಿ ಮತ್ತಾಯ ಅಧ್ಯಾಯ 7ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಮತ್ತಾಯ ಅಧ್ಯಾಯ 7 ವಚನ 21. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಎಲ್ಲಿ ಸೇರುವುದಿಲ್ಲ, ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಆದರೆ ಯಾರು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸದಸ್ಯರೇ, ಪಸ್ಕವನ್ನು ಆಚರಿಸುವುದು ದೇವರ ಚಿತ್ತವಾ ಇಲ್ಲವಾ? ದೇವರ ಈ ಚಿತ್ತವನ್ನು ನಡೆಸುವವರು ಮಾತ್ರ ಪರಲೋಕ ರಾಜ್ಯವನ್ನು ಸೇರುವರು. ಈ ವಚನದ ನಂತರ ಯೇಸು ಈ ಕಾಲದಲ್ಲಿ ಸಂಭವಿಸುವ ವಿಷಯವನ್ನು ಮುಂಚೆಯೇ ನೋಡಿದರು. ವಚನ 22 ನೋಡೋಣ. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ, ಸತ್ಯವೇದದಲ್ಲಿ ಆ ದಿನವು ಕೊನೆ ದಿನವಾಗಿದೆ, ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಸ್ವಾಮಿ ಸ್ವಾಮಿ, ನಾವು ಪಾಸ್ಟರ್ಗಳಲ್ಲವೇ? ನಾವು ನಿಮ್ಮ ಹೆಸರಿನಲ್ಲಿ ಹಿರಿಯರಾಗಿ ಕೆಲಸ ಮಾಡಲಿಲ್ಲವೇ? ನಾವು ಸರಿಯಾದ ವ್ಯಕ್ತಿಯಲ್ಲವೇ ಎಂದು ಅನೇಕ ಜನರು ಬಂದು ಯೇಸುವಿಗೆ ಹೇಳುವರು. ಎಷ್ಟಾದರೂ ಅವರಿಗೆ ಯೇಸುವಿನ ನ್ಯಾಯ ತೀರ್ಪು ಹೇಗಿತ್ತು? ನಾನೆಂದು ನಿಮ್ಮ ಗುರುತು ಕಾಣೆನು, ನಾನು ನಿಮ್ಮ ಸ್ವಾಮಿಯೂ ಅಲ್ಲ, ತಂದೆಯೂ ಅಲ್ಲ, ನೀವು ನನ್ನ ಮಕ್ಕಳೆಂಬ ಖಚಿತ ಪುರಾವೆಯನ್ನು ತೋರಿಸಿ. ಅವರು ತೋರಿಸಲು ಏನಾದರೂ ಪುರಾವೆ ಇರುತ್ತದಾ? ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಹಾಗೆ ಮಾಡದವನು ಜೀವವನ್ನು ಹೊಂದಿಲ್ಲ ಎಂದು ಹೇಳಿದನು. ನೀವು ಏಕೆ ನಂಬಲಿಲ್ಲ? ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಯೇಸು ಹೇಳುವರು. ಸದಸ್ಯರೇ, 3500 ವರ್ಷಗಳ ಹಿಂದೆ ಇದ್ದ ಐಗುಪ್ತ ದೇಶವು ಇಂದಿನ ಪಾಪಮಯ ಲೋಕವನ್ನು ಸೂಚಿಸುತ್ತದೆ. ಯಾರು ರಕ್ಷಿಸಲ್ಪಡುವರು ಮತ್ತು ಯಾರು ಶಿಕ್ಷಿಸಲ್ಪಡುವರು ಎಂದು ಹೇಗೆ ನಿರ್ಧರಿಸಲಾಗುವುದು? ಐಗುಪ್ತ ದೇಶದಲ್ಲಿ ಕುಟುಂಬಗಳು ಪಸ್ಕವನ್ನು ಆಚರಿಸಿದರಾ ಇಲ್ಲವಾ ಎಂಬುದು ದೇವರ ನ್ಯಾಯ ತೀರ್ಪಿನ ಮಾನದಂಡವಾಗಿತ್ತು. ಅದೇ ರೀತಿ ಈ ಪವಿತ್ರಾತ್ಮನ ಕಾಲದಲ್ಲಿಯೂ ಸಹ ಪಸ್ಕದ ಮೂಲಕ ದೇವರು ರಕ್ಷಿಸಲ್ಪಡುವವರಿಂದ ರಕ್ಷಿಸಲ್ಪಡದವರನ್ನು ಬೇರ್ಪಡಿಸುವರು. ಪಸ್ಕದ ಮೂಲಕ ಕ್ರಿಸ್ತನ ದೇಹ ಮತ್ತು ರಕ್ತವನ್ನು ಹೊಂದಿರುವವರನ್ನು ಕ್ರಿಸ್ತರ ದೇಹ ಮತ್ತು ರಕ್ತವನ್ನು ಹೊಂದದವರಿಂದ ದೇವರು ಬೇರ್ಪಡಿಸುವರು. ದೇವರು ತನ್ನ ಒಡಂಬಡಿಕೆಯಾದ ಕ್ರಿಸ್ತನ ದೇಹ ಮತ್ತು ರಕ್ತವನ್ನು ಹೊಂದಿರುವವರನ್ನು ನಿತ್ಯ ರಕ್ಷಣೆಗೆ ಮುನ್ನಡೆಸುವರು. ಎಷ್ಟಾದರೂ ಹಾಗೆ ಮಾಡದವರನ್ನು ನಿತ್ಯ ದಂಡನೆಯಿಂದ ತೀರ್ಪು ಮಾಡುವರು. ಇದೇ ಸತ್ಯವೇದದಲ್ಲಿ ಕಂಡುಬರುವ ಎಲ್ಲ ಬೋಧನೆಗಳ ಮುಖ್ಯ ಅಂಶವಾಗಿದೆ. ಇಂದು ನಾವು ಈ ಬಹಳ ಮುಖ್ಯವಾದ ಆಚಾರದಲ್ಲಿ ಭಾಗಿಯಾಗುತ್ತಿದ್ದೇವೆ. ಇಂದು ನಾವೆಲ್ಲರೂ ನಿಜವಾಗಿಯೂ ಬಹಳ ಧನ್ಯರು. ದೇವರು ನಮಗೆ ವಾಗ್ದಾನ ಮಾಡಿರುವ ಆಶೀರ್ವಾದಕ್ಕೆ ವೈಭವ ಸ್ವಾಗತವನ್ನು ಸ್ವೀಕರಿಸಬಹುದು. ಈ ಭೂಮಿಯಲ್ಲಿ ನಾವು ತಾತ್ಕಾಲಿಕ ಕಷ್ಟಗಳನ್ನು ಹಾಗೂ ತೊಂದರೆಗಳನ್ನು ಎದುರಿಸಿದರೂ ನಾವು ಆಶೀರ್ವದಿತ ಮತ್ತು ಪ್ರಕಾಶವಾದ ಭವಿಷ್ಯಕ್ಕಾಗಿ ನಿರೀಕ್ಷಿಸೋಣ. ನಮಗೆ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಇದ್ದಾರೆ ಮತ್ತು ಪರಲೋಕ ರಾಜ್ಯವು ನಮ್ಮ ನಿಜವಾದ ಮನೆಯಾಗಿದೆ. ಈ ದೊಡ್ಡ ನಿರೀಕ್ಷೆಯೊಂದಿಗೆ ನಾವು ಭರವಸೆಯಿಂದ, ಧೈರ್ಯದಿಂದ ಮತ್ತು ಉತ್ಸಾಹದಿಂದ ಜೀವಿಸೋಣ. ಈ ಪಸ್ಕದ ಆಚಾರಕ್ಕೆ ನಮ್ಮನ್ನು ಆಹ್ವಾನಿಸಿದ ಪರಲೋಕದ ತಂದೆ ಮತ್ತು ತಾಯಿಗೆ ಕೃತಜ್ಞತೆ ಮತ್ತು ಮಹಿಮೆಯನ್ನು ಅರ್ಪಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.